ಸರ್ಕಾರದ ಆದೇಶಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು. ಹೌದು, ಇಲ್ಲಿ ಸರ್ಕಾರದ ಆದೇಶ ಪಾಲನೆಯಾಗೋದಿಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಬಹು ಸ್ಟ್ರಿಕ್ಟಾಗಿ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಲ್ಲೂ ಡೋಂಟ್ ಕೇರ್ ಅನ್ನುವಂಥ ವರ್ತನೆಗಳು ಕಂಡು ಬರ್ತಾ ಇರುವಂಥದ್ದು. ಇದೇ ಕಾರಣಕ್ಕೆ ಸರ್ಕಾರದ ಆದೇಶಗಳಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲದ ಅಂತ ಆಗಿರುವಂಥದ್ದಂತೂ ನಿಜ. ಯಾಕಂದರೆ ಆ ಆದೇಶವನ್ನು ಧಿಕ್ಕರಿಸಿ ಖಾಸಗಿ ಶಾಲೆಯಲ್ಲಿ ದರ್ಬಾರ್ ನಡೆಸಿರುವಂಥ ಒಂದು ಪ್ರಕರಣ ಇದು. ಕಣ್ಮುಚ್ಚಿ ಕುಳಿತಿದೆ ಸ್ಥಳೀಯ ಸರ್ಕಾರ. SSLC ಹಾಗೂ ಇತರೆ ಪರೀಕ್ಷೆಯ ಫಲಿತಾಂಶ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ರೂ ಕೂಡ ಒಂದು ಕಡೆ ಖಾಸಗಿ ಶಾಖೆ ಅಂದರೆ ಖಾಸಗಿ ಶಾಲೆ ತನ್ನದೇ ಆದಂಥ ಒಂದು ವರ್ತನೆ ತೋರ್ತಾ ಇರುವಂಥದ್ದು. ಇತರೆ ಪರೀಕ್ಷೆಯ ಫಲಿತಾಂಶ ಉತ್ತಮಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ರೂ ಕೂಡ ಯಾವ ರೀತಿ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕೋಡಿಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ, ಶೈಕ್ಷಣಿಕ ಪ್ರವಾಸ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಇದೆಲ್ಲ ಬೆಳವಣಿಗೆ ನಡುವೆ ಫಲಿತಾಂಶ ಉತ್ತಮ ಬರಬೇಕು ಅಂದಾಗ ಇಂಥ ಅಂಶಗಳು ಮಕ್ಕಳ ಮೇಲೆ ಪರಿಣಾಮ ಬೀರಬೇಕು. ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ನಡಿಬೇಕು. ಆಟದ ಜೊತೆಗೆ ಪಾಠ ಇರಬೇಕು, ಪಾಠದ ಜೊತೆಗೆ ಆಟನೂ ಇರಬೇಕು, ಮತ್ತು ಮನೋರಂಜನೆಯೂ ಇರಬೇಕು. ಆಗ ಮಾತ್ರ ಮಕ್ಕಳ ಶೈಕ್ಷಣಿಕತೆ ಮತ್ತು ಬೌದ್ಧಿಕತೆ ಹೆಚ್ಚಾಗಲಿಕ್ಕೆ ಕಾರಣ ಆಗತ್ತೆ. ಆದರೆ ತರಗತಿ ಅವಧಿ ಮುಗಿದ ಬಳಿಕ ಕಾರ್ಯಕ್ರಮ ಮಾಡಬಹುದಿತ್ತು ಅಂತ ಹಾರಿಕೆ ಉತ್ತರವನ್ನು ನೀಡಿದರೆ ಮೂಡಲಗಿ BO ಪ್ರಕಾಶ್ ಅವರು ಆದೇಶ ಗಾಳಿಗೆ ತೂರಿ ಎಲ್ಲೋ ಒಂದು ಕಡೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೇಲೆ ನಿಷೇಧ ಇದ್ದರೂ ಕೂಡ ಡೋಂಟ್ ಕೇರ್ ಅಂತ ವರ್ತಿಸ್ತಿದ್ದಾರೆ. ಅಂದರೆ ಅವರ ಒಂದು ಉದ್ದೇಶ ಮಕ್ಕಳ ಬೌದ್ಧಿಕತೆ ಮತ್ತೆ ಇಂಪ್ರೂವ್ ಆಗಬೇಕು, ಅದೆಲ್ಲವೂ ಕೂಡ ಬರೀ ಪಾಠದಿಂದ ಅಷ್ಟೇ ಸಾಕಾಗುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದರೂ ಬಂದಿರಬಹುದೇನೋ. ಆದರೆ ಸರ್ಕಾರ ಹೇಳಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸದ್ಯಕ್ಕೆ ನಿಷೇಧ ಇದ್ದರೂ ಕೂಡ ಆದೇಶಗಳನ್ನು ಗಾಳಿಗೆ ತೂರಿ ಖಾಸಗಿ ಶಾಲೆ ದರ್ಬಾರ್ ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಸರ್ಕಾರದ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡುವಂತೆ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.